ಬೆವರು ನಿಮ್ಮ ದೇಹವನ್ನು ತಂಪಾಗಿಸುವ ವ್ಯವಸ್ಥೆಗಿಂತ ಹೆಚ್ಚಿನದಾಗಿದೆ. ಇದು ನಿಮ್ಮ ಆರೋಗ್ಯ, ಜಲ ಸಂಚಯನ, ಫಿಟ್ನೆಸ್ ಮತ್ತು ಆಧಾರವಾಗಿರುವ ವೈದ್ಯಕೀಯ ಸ್ಥಿತಿಗಳ ಬಗ್ಗೆ ಪ್ರಮುಖ ಸುಳಿವುಗಳನ್ನು ನೀಡುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕೆಲವು ಜನರು ಇತರರಿಗಿಂತ ಹೆಚ್ಚು ಬೆವರಲು ಕಾರಣ ಏನು ಮತ್ತು ದೇಹದ ವಾಸನೆಗೆ ಕಾರಣವೇನು? ಅತಿಯಾದ ಬೆವರು ಯಾವಾಗ ಸಮಸ್ಯೆಯನ್ನು ಸೂಚಿಸುತ್ತೆ ಎಂಬುದರ ಕುರಿತು ತಿಳಿದುಕೊಳ್ಳಲೇಬೇಕಾದ ಹಲವು ವಿಚಾರಗಳಿವೆ. ನಿಮ್ಮ ದೇಹದಲ್ಲಿ ಸುಮಾರು 2-4 ಮಿಲಿಯನ್ ಬೆವರು ಗ್ರಂಥಿಗಳಿದ್ದು ಅವು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ನಿಮ್ಮ ಮೆದುಳು ಹೆಚ್ಚುತ್ತಿರುವ ಶಾಖವನ್ನು ಗ್ರಹಿಸಿದಾಗ ಅದು ಈ ಗ್ರಂಥಿಗಳಿಗೆ ಬೆವರು ಬಿಡುಗಡೆ ಮಾಡುವಂತೆ ಸಂಕೇತ ನೀಡುತ್ತೆ. ಇದು ಆವಿಯಾಗ್ತಾ ಇದ್ದಂತೆ ನಿಮ್ಮ ಚರ್ಮವನ್ನು ತಂಪಾಗಿಸುತ್ತೆ. ನಿಮ್ಮ ಚರ್ಮನಿಂದ ಬೆವರು ಆವಿಯಾಗಿ ಅದು ನಿಮ್ಮ ದೇಹದಿಂದ ಹೆಚ್ಚುವರಿ ಶಾಖವನ್ನು ತೆಗೆದುಹಾಕುತ್ತೆ. ಮಾನವರು ಇತರ ಅನೇಕ ಸಸ್ತನಿಗಳಿಗಿಂತ ಈ ಪ್ರಕ್ರಿಯೆಯನ್ನು ಹೆಚ್ಚು ಅವಲಂಬಿಸಿರ್ತಾರೆ. ಇದು ಬೆವರುವಿಕೆಯನ್ನು ನಮ್ಮ ಅತ್ಯಂತ ಪರಿಣಾಮಕಾರಿ ತಂಪಾಗಿಸುವ ಕಾರ್ಯವಿಧಾನಗಳಲ್ಲಿ ಒಂದಾಗಿದೆ. ಬೆವರು ಚರ್ಮದ ಕೆಳಗಿರುವ ಗ್ರಂಥಿಗಳಲ್ಲಿ ಪ್ರಾರಂಭವಾಗುತ್ತದೆ, ಸಣ್ಣ ನಾಳಗಳ ಮೂಲಕ ಚಲಿಸುತ್ತದೆ, ಮೇಲ್ಮೈಯನ್ನು ತಲುಪುತ್ತದೆ ಮತ್ತು ಗಾಳಿಯಲ್ಲಿ ಆವಿಯಾಗುತ್ತದೆ. ಈ ನೈಸರ್ಗಿಕ ಪ್ರಕ್ರಿಯೆಯು ದೇಹದ ಸ್ಥಿರ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ವಿಶೇಷವಾಗಿ ವ್ಯಾಯಾಮ ಅಥವಾ ಬಿಸಿ ವಾತಾವರಣದಲ್ಲಿ ಇದು ಸಹಾಯಕ. ಬೆವರು ಸುಮಾರು 99% ನೀರಿನಿಂದ ಕೂಡಿದ್ದು ಉಳಿದ 1% ಲವಣಗಳು, ಖನಿಜಗಳು, ಅಮೈನೋ ಆಮ್ಲಗಳು, ಯೂರಿಯಾ ಮತ್ತು ಇತರ ಜಾಡಿನ ಸಂಯುಕ್ತಗಳಿಂದ ಕೂಡಿದೆ. ನಿಮ್ಮ ಆಹಾರ, ಆರೋಗ್ಯ ಮತ್ತು ಚಟುವಟಿಕೆಯ ಮಟ್ಟವನ್ನು ಅವಲಂಬಿಸಿ ನಿಖರವಾದ ಸಂಯೋಜನೆಯು ಬದಲಾಗಬಹುದು. ಬೆವರುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಬಿಸಿ ವಾತಾವರಣ, ವ್ಯಾಯಾಮ, ದೇಹದ ಗಾತ್ರ, ಹಾರ್ಮೋನುಗಳು, ಔಷಧಿಗಳು, ಒತ್ತಡ, ಆತಂಕ ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಬೆವರು ಉತ್ಪಾದನೆಯನ್ನು ಹೆಚ್ಚಿಸಬಹುದು. ತಾಜಾ ಬೆವರು ಬಹುತೇಕ ಸ್ಮೆಲ್ ಇರುವುದಿಲ್ಲ. ನಿಮ್ಮ ಚರ್ಮದ ಮೇಲಿನ ಬ್ಯಾಕ್ಟೀರಿಯಾಗಳು ಬೆವರಿನಲ್ಲಿರುವ ಪ್ರೋಟೀನ್ಗಳು ಮತ್ತು ಕೊಬ್ಬನ್ನು ಒಡೆಯುವಾಗ ಸ್ಮೆಲ್ ಬೆಳೆಯುತ್ತೆ. ಇದು ದೇಹದ ಸ್ಮೆಲ್ಲನ್ನು ಉಂಟು ಮಾಡುತ್ತೆ, ಸಂಯುಕ್ತಗಳನ್ನು ಉತ್ಪಾದಿಸುತ್ತೆ. ಕೆಲವು ಆಹಾರಗಳು ಮತ್ತು ಔಷಧಿಗಳು ಬೆವರಿನ ವಾಸನೆಯ ಮೇಲೆ ಪ್ರಭಾವ ಬೀರುತ್ತೆ. ದೇಹವನ್ನು ತಂಪಾಗಿಸಲು ಬೆವರುವುದು ಅತ್ಯಗತ್ಯ. ಆದರೆ ನೀವು ಬೆವರುವುದನ್ನು ನಿಲ್ಲಿಸಿದರೆ ಅಥವಾ ಹೆಚ್ಚು ದ್ರವವನ್ನು ಕಳೆದುಕೊಂಡರೆ ಸಮಸ್ಯೆಗಳು ಉದ್ಭವಿಸುತ್ತವೆ. ಶಾಖದ ಬಳಲಿಕೆ, ನಿರ್ಜಲೀಕರಣ ಮತ್ತು ಬೆವರು ಗ್ರಂಥಿಗಳು ನಿರ್ಬಂಧಿಸಲ್ಪಟ್ಟರೆ ನಿಮ್ಮ ದೇಹವು ತಾಪಮಾನವನ್ನು ನಿಯಂತ್ರಿಸಲು ಕಷ್ಟವಾಗುತ್ತೆ. ಇದು ಶಾಖ ಸಂಬಂಧಿತ ಅನಾರೋಗ್ಯದ ಅಪಾಯವನ್ನು ಹೆಚ್ಚಿಸುತ್ತೆ. ದೇಹದ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಾಗ ಬೆವರು ನಿಮ್ಮನ್ನು ತಂಪಾಗಿಸಲು ಸಾಕಾಗೋದಿಲ್ಲ. ಗೊಂದಲ, ತಲೆ ತಿರುಗುವಿಕೆ, ವಾಕರಿಕೆ, ತಲೆನೋವಿನಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಹೀಗಾದಾಗ ಚಿಕಿತ್ಸೆ ಅತ್ಯಗತ್ಯ.